ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಇದೀಗ ಕರ್ನಾಟಕಕ್ಕೂ ತಟ್ಟಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಖರೀದಿಗೆ ಜನರು ಮುಗಿಬಿದ್ದ ದೃಶ್ಯಗಳು ಕಂಡುಬಂದಿವೆ. ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಖಾಲಿಯಾಗಿದ್ದು ವಾಹನ ಸವಾರರು ಸಾಲುಗಟ್ಟಿ ನಿಂತಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣದಲ್ಲಿರುವ 7-8 ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಖಾಲಿಯಾಗಿದ್ದು ಒಂದೆರಡು ಬಂಕ್ಗಳ ಮುಂದೆ ಮಾತ್ರ ಜನಸಾಗರ ಕಂಡುಬಂದಿದೆ. ಕಳೆದ 2-3 ದಿನಗಳಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಗಲಿದೆ ಎನ್ನುವ ಆತಂಕ ಜನರಲ್ಲಿ ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ವಾಹನ ಸವಾರರು ಮುಂಜಾನೆ ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತು ಇಂಧನ ತುಂಬಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿರುವ ಇಂಡಿಯನ್ ಪೆಟ್ರೋಲ್ ಬಂಕ್ ಬಳಿ ಜನರ ದಟ್ಟಣೆ ಹೆಚ್ಚಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಭದ್ರತೆ ಒದಗಿಸಿದ್ದಾರೆ. ಏನ್ರಿ ಬಸವನ ಬಾಗೇವಾಡಿ ಒಳಗ 7 ಪೆಟ್ರೋಲ್ ಪಂಪ್ ಅದಾವು. ಒಟ್ಟೆ ಏನು ಸಿಗಾಕ್ತಾ ಇರಲಿಲ್ಲ. 2 ತಾಸ 3 ತಾಸು ಇದ್ರು ಸಿಗಾಕ್ತಾ ಇರಲಿಲ್ಲ. ಏನು ಮಾಡೋದು, ನಮ್ಮ ಗಳೆ ಗಾಡಿ ಬಂದಾವು. ಡೀಸೆಲು ಕೊಡಾಕ್ತಾ ಇಲ್ಲ, ಪೆಟ್ರೋಲು ಕೊಡಾಕ್ತಾ ಇರಲಿಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಮಾಡೋದ್ರಿ ರೈತರು? ಮತ್ತು ಹೊಲಕ್ಕೆ ಹೋಗಿ ಏನಾರ ಹಾಲು ಹಿಡ್ಕೊಂಬರ್ಬೇಕು, ಅದಕ್ಕೆ ಹೋಗ್ಬೇಕಾದ್ರೆ ಏನೂ ಕೊಡಾಕ್ತಾ ಇಲ್ಲ, ರೆಸ್ಪಾನ್ಸ್ ಮಾಡಾಕ್ತಿಲ್ಲ ಪೆಟ್ರೋಲ್ ಪಂಪ್ದವರು. ಇದು ಇಂಡಿಯನ್ ಪೆಟ್ರೋಲ್ ಪಂಪ್ ಬಂದೇವಿ 2 ತಾಸು ಆಯ್ತು ನಿಂತು. ಏನು ಮಾಡೋದು ಹಿಂಗೆ ಮಾಡಿದ್ರೆ? ರೈತರು ಹೆಂಗೆ ಮಾಡ್ಬೇಕು? ಬೆಳೆ ಹೊಡ್ಯಾಕ ನಾವು ಬಿತ್ತು ಬಂದ ಈಗ ಡೀಸೆಲ್ ಸಿಗಾಕ್ತಾ ಇರಲ್ಲ. ಎಲ್ಲ ಕಡೆ ಯುದ್ಧ ಅಂತ ಸುದ್ದಿ ಬರುತ್ತಿದೆ. ಅದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನಷ್ಟು ಏರುತ್ತಿದೆ ಅನ್ನೋ ಭಯ ಜನರಲ್ಲಿ ಇದೆ. ಅದಕ್ಕೆ ಎಲ್ಲರೂ ಈಗಲೇ ಟ್ಯಾಂಕ್ ಫುಲ್ ಮಾಡಿಸಿಕೊಳ್ಳಕ್ಕೆ ಬರುತ್ತಿದ್ದಾರೆ. ಆದರೆ ಬಂಕ್ಗಳಲ್ಲಿ ಸರಿಯಾಗಿ ಇಂಧನ ಸಿಗುತ್ತಿಲ್ಲ. ಸರ್ಕಾರ ಜನರಿಗೆ ಸ್ಪಷ್ಟ ಮಾಹಿತಿ ಕೊಡಬೇಕು ಎಂದು ರೈತ ಅರವಿಂದ ಗೋಳಸಂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದ ಉದ್ವಿಗ್ನ ಪರಿಸ್ಥಿತಿಯ ಪರಿಣಾಮವಾಗಿ ಜನರಲ್ಲಿ ಆತಂಕ ಹೆಚ್ಚಾಗಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಜನರ ಓಡಾಟ ಜೋರಾಗಿದೆ.